ನಮ್ಮ ಪವರ್ ಸಪ್ಲೈ ಇಲ್ಲಿ ಪವರ್ ಜನರೇಟ್ ಆಗುತ್ತೆ. ಉದಾಹರಣೆಗೆ ಪವರ್ ಜನರೇಟ್ ಆಗಿದ್ದು ನೆಕ್ಸ್ಟು KPTCL ಬರುತ್ತೆ. ಡಿಸ್ಪ್ಯಾಚ್ ಸೆಂಟರಲ್ಲಿ ಇದು KPTCL. ಉದಾಹರಣೆಗೆ ನಾವು ಇಲ್ಲಿ 10 ಯೂನಿಟ್ನ ಪವರ್ ಸಪ್ಲೈ ಉಪಯೋಗಿಸ್ತಾ ಇದ್ದೀವಿ ಅಂತ ಇಲ್ಲಿ ಜನರೇಟ್ ಆಗ್ತಾ ಇದೆ ಅಂದರೆ ಅದು ನೆಕ್ಸ್ಟ್ KPTCLಗೆ ಬರುತ್ತೆ. ಈ 10 ಯೂನಿಟ್ ಇಲ್ಲಿ ಬರೋಷ್ಟು 9 ಯೂನಿಟ್ ಆಗಿರುತ್ತೆ. ಅದು ನೆಕ್ಸ್ಟು ಎಲ್ಲ ಎಸ್ಕಾಮ್ಗಳಿಗೂ ಬರುತ್ತೆ. ಎಸ್ಕಾಮ್ ಇರ್ಬೋದು, ಮೆಸ್ಕಾಮ್ ಇರ್ಬೋದು, ಸೆಸ್ಕ್ ಇರ್ಬೋದು, ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಿಗೂ ಬರುತ್ತೆ. ಎಲ್ಲ ಬಂದಿದ್ದು ಗ್ರಾಹಕರುಗಳಿಗೆ ಹೋಗುತ್ತೆ. ಎಲ್ಲ ಗ್ರಾಹಕರ ಮನೆಗಳಿಗೂ ಹೋಗುತ್ತೆ. ಅಟ್ ಎ ಟೈಮು ನಾವು 9 ನಿಮಿಷಗಳ ಕಾಲ ಪವರ್ ಸಪ್ಲೈ ಆಫ್ ಮಾಡಿದ ತಕ್ಷಣ ನಮಗೆ ಇಷ್ಟು ಪವರ್ ಸಪ್ಲೈ ಇರುವಂಥ ವಿದ್ಯುತ್ಗೆ ಏನು ಬರೋದಕ್ಕೆ ಟ್ರಾನ್ಸ್ಮಿಷನ್ ಲೈನ್ಗಳಿದ್ದಾವೆ, ಪವರ್ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ. ಎಲ್ಲ ಪವರ್ ಟ್ರಾನ್ಸ್ಫಾರ್ಮರ್ಗಳಿಗೂ ಇಲ್ಲಿ ಜನ್ರೇಟ್ ಆಗಿರೋಂಥ ವಿದ್ಯುತ್ ಅಟ್ಲೀಸ್ಟ್ 70% ಉಪಯೋಗ ಆಗಲಿಲ್ಲ ಅಂದರೆ ಪವರ್ ಸಪ್ಲೈಗೆ ನಾವು ಏನಿದೆ ಲೈನ್ಗಳೆಲ್ಲ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ನಾವು ಇದರಲ್ಲಿ ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದೀಪಗಳನ್ನು ಮಾತ್ರ ಆರಿಸಿ, ಯಾವುದೇ ಕಾರಣಕ್ಕೂ ಫ್ಯಾನು, ಫ್ರಿಡ್ಜು ಅಥವಾ ಬೇರೆ ಯಾವುದೇ ಉಪಕರಣಗಳನ್ನು ಆಫ್ ಮಾಡಬೇಡಿ. ಏನು ಪವರ್ ಸಪ್ಲೈ ಉತ್ಪಾದನೆ ಆಗ್ತಾ ಇದೆ ಅದರಲ್ಲಿ 70% ಉಪಯೋಗಕ್ಕೆ ಬರಲಿಲ್ಲ ಅಂದಾಗ ನಮ್ಮ ಇಡೀ ವಿದ್ಯುತ್ ವ್ಯವಸ್ಥೆ ಹಾಳಾಗುತ್ತೆ. ಈಗಿರೋ ದೇಶದ ಪರಿಸ್ಥಿತಿನಲ್ಲಿ ವಿದ್ಯುತ್ ಸಮಸ್ಯೆ ಏನಾದರೂ ಎದುರಾದರೆ ದೇಶಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. 9 ಗಂಟೆ 9 ನಿಮಿಷಗಳ ಕಾಲ ಬರೀ ದೀಪಗಳನ್ನು ಮಾತ್ರ ಆರಿಸಿ, ಯಾವುದೇ ಕಾರಣಕ್ಕೂ ಫ್ಯಾನು, ಫ್ರಿಡ್ಜ್ಗಳನ್ನು ಆಫ್ ಮಾಡಬೇಡಿ. ಆದಷ್ಟು ಅದನ್ನು ಆನಲ್ಲೇ ಇಡಿ. TV, ಫ್ರಿಡ್ಜು, ಫ್ಯಾನ್ಗಳನ್ನು ಆಫ್ ಮಾಡಬೇಡಿ. ದೇಶಕ್ಕಾಗಿ ಮಾಡ್ತಾ ಇರೋಂಥ ಒಂದು ಮಹಾಯಾಗದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ.